ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಂಕ್ರಾಂತಿ ಮುಗಿದು ಬಹಳ ದಿನನೇ ಆದರೂ ಈ ವಿಡಿಯೋ ನನ್ನ ಕಿಟ್ಟಿಯಲ್ಲಿ ಹಾಗೆ ಉಳಿದಿತ್ತು. ಪೋಸ್ಟ್ ಮಾಡೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಹಬ್ಬ ಮುಗಿದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಎಲ್ಲ ನಾವು ಹೇಗೆ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡೋದ್ರಿ ಅಂತ ಹಂಚ್ಕೊಳ್ಳೇಬೇಕು ಅಂತ ಈ ಪೋಸ್ಟ್ನ ಶೇರ್ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಿಂದಿನ ದಿನ ಆಚರಿಸುವಂಥ ಹಬ್ಬನೇ ಭೋಗಿ ಹಬ್ಬ. ಇದು ಜೀವನದ ಹಳೆಯ ಅನಗತ್ಯ ನಕಾರಾತ್ಮಕ ವಸ್ತುಗಳನ್ನು ಭೋಗಿ ಮಂಟಲು ಅಥವಾ ಬೆಂಕಿಯಲ್ಲಿ ತ್ಯಜಿಸಿ ಹೊಸ ಆರಂಭವನ್ನು ಸ್ವಾಗತಿಸುವಂತಹ ಒಂದು ಸಂಕೇತ. ಮಳೆ ಹಾಗೂ ಸಮೃದ್ಧಿಗಾಗಿ ರೈತರು ದೇವತೆ ಇಂದ್ರನನ್ನು ಪೂಜಿಸಿ ಕೃತಜ್ಞತೆ ಸಲ್ಲಿಸುವಂತಹ ದಿನ ಇದಾಗಿರುತ್ತೆ. ನಾವು ಕೂಡ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಈ ಭೋಗಿ ಬೆಂಕಿನ ಹಾಕಿದ್ವಿ. ಇನ್ನು ಹಬ್ಬಕ್ಕಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲೆಡೆ ಈ ಗಾಳಿಪಟನ ಬಣ್ಣ ಬಣ್ಣವಾಗಿ ಹಾಕಿದ್ರು. ನೋಡೋದಕ್ಕೇ ಒಂದಕ್ಕಿಂತ ಒಂದು ಬಹಳ ಸುಂದರವಾಗಿತ್ತು. ಇನ್ನು ನಮ್ಮ ಕಾಲದಲ್ಲೆಲ್ಲ ನಾವು ದಾರ ಹಾಕ್ಕೊಳ್ತಾ ಇದ್ವಿ. ಇವಾಗ ದಾರಗಳು ಕೂಡ ನೋಡಿ ವಿಧ ವಿಧವಾದ ಡಿಸೈನಲ್ಲಿ, ಆಕಾರದಲ್ಲಿ ಎಷ್ಟು ಚೆನ್ನಾಗಿ ಮಾರಾಟ ಮಾಡ್ತಿದ್ರು ಅಂಗಡಿಗಳಲ್ಲಿ ಅಂತ. ನಮ್ಮಂತಹ 90s ಕಿಡ್ಸ್ ಆಗೆಲ್ಲ ನ್ಯೂಸ್ ಪೇಪರ್ನಲ್ಲಿ ಗಾಳಿಪಟ ಮಾಡ್ಕೊಳ್ತಾ ಇದ್ವಿ. ಆದರೆ ಈಗ ಗಾಳಿಪಟನ ನೋಡಿ ಈ ರೀತಿ ಗೊಂಬೆಗಳನ್ನ ಹಾಕಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಅಂತ ಆಕರ್ಷಿತವಾಗಿರ್ತಿದ್ರು ಅಂತ. ಇನ್ನು ಎಳ್ಳು ಬೆಲ್ಲ ಹಾಕೋದಕ್ಕೆ ಅಂತಲೇ ಬಣ್ಣ ಬಣ್ಣವಾದಂಥ ಡಬ್ಬಿಗಳನ್ನ ನಾವು ಅಂಗಡಿಯಲ್ಲಿ ನೋಡಬಹುದು. ಜನಗಳು ಅವರ ಅಗತ್ಯಕ್ಕೆ ತಕ್ಕಂತೆ, ಅವರ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಕೊಂಡ್ಕೊಳ್ತಾ ಇದ್ರು. ಹಬ್ಬ ಅಂದಮೇಲೆ ಹೂವು ಬೇಕೇ ಬೇಕು. ಇನ್ನು ಹಬ್ಬಗಳ ಟೈಮಲ್ಲಂತೂ ಹೂವಿನ ಬೆಲೆಗಳು ಗಗನನೇ ಮುಟ್ಟಿರುತ್ತೆ. ಯಾವ ಹೂವಿನ ಬೆಲೆ ಆದರೂ ಆಗಿರ್ಬೋದು, ಚೆಂಡು ಹೂವು, ರೋಸ್ ಹೂವು, ಯಾವ ಹೂವಾದರೂ ತೊಗೊಳ್ಳಿ, ಅದರ ಬೆಲೆ ಅಷ್ಟೇ ಜಾಸ್ತಿ ಇರುತ್ತೆ. ಇನ್ನು ಈ ಹಬ್ಬದ ಸ್ಪೆಷಲ್ ಏನು ಅಂದರೆ ಕಬ್ಬು. ಎಲ್ಲೆಡೆ ರಾಶಿ ರಾಶಿ ನೋಡಿ ಈ ರೀತಿ ಕಬ್ಬನ್ನು ಜೋಡಿಸಿ ವ್ಯಾಪಾರ ಮಾಡ್ತಿದ್ರು. ಇನ್ನು ಈ ಹಬ್ಬದಲ್ಲಿ ಸಿಹಿನ ತಿನ್ನಲೇಬೇಕು ಅನ್ನೋದಕ್ಕೆ ಈ ಕಬ್ಬನ್ನ ಖಂಡಿತವಾಗ್ಲೂ ಎಲ್ಲರೂ ಕೊಂಡ್ಕೊಂಡೇ ಇರ್ತೀರ. ಇದ್ರ ಜೊತೆಗೆ ಕೆಲವೊಬ್ಬರು ಗೆಣಸಾಗಿರ್ಬೋದು, ಅವರೆಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಇದನ್ನು ಸಹ ಕೊಂಡ್ಕೊಂಡು ಇದನ್ನು ದೇವರಿಗೆ ಈ ದಿನ ಸಮರ್ಪಿಸ್ತಾರೆ. ನಾನು ಹಾಗೆ ನಮ್ಮ ಎಲ್ಲ ಚಾನಲ್ ಪಾರ್ಟ್ನರ್ಸು ಬೇರೆ ಬೇರೆ ಕಡೆ ಹೋಗಿ ಇದೇ ರೀತಿ ಎಲ್ಲಿ ಚೆನ್ನಾಗಿರುತ್ತೋ, ಎಲ್ಲಿ ಎಕನಾಮಿಕ್ ಆಗಿರುತ್ತೋ ಆ ಜಾಗದಲ್ಲಿ ಕಬ್ಬು, ಗೆಣಸು, ಕಡಲೆಕಾಯಿ, ಕುಂಬಳಕಾಯಿ ಎಲ್ಲನೂ ವ್ಯಾಪಾರ ಮಾಡಿ ತೊಗೊಂಡ್ವಿ. ನೋಡ್ತಾ ಇರ್ಬೋದು ಕಬ್ಬು ನನಗಿಂತ ಎತ್ತರವಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ನಮ್ಮನೇಲಿ ಎಲ್ಲರಿಗೂ ಹಸಿ ಕಡಲೆಕಾಯಿ ಬಹಳ ಪ್ರಿಯ. ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಕೊಂಡ್ಕೊಂಡೆ. ಈ ಸೀಸನ್ನಲ್ಲಿ ಬರುವಂಥ ಅವರೆಕಾಯಿ ಟೇಸ್ಟು ನಿಮಗೆ ಬೇರೆ ಸೀಸನ್ನಲ್ಲಿ ಎಷ್ಟೇ ಕೊಂಡ್ಕೊಂಡ್ರೂ ಅದ್ರ ರುಚಿ ಸಿಗೋದಿಲ್ಲ. ಚಾನಲ್ ಪಾರ್ಟ್ನರ್ ಆದ ರೂಪ, ವಿನೋದ ಎಲ್ಲ ಈ ಅವರೆಕಾಯಲ್ಲಿ ವಿಧ ವಿಧವಾದ ಡಿಶಸ್ ಮಾಡ್ತಾರೆ. ಮುಂದೆ ಬರೋ ವಿಡಿಯೋಸಲ್ಲಿ ನಾವು ಅದನ್ನು ಕೂಡ ಹಾಕ್ತೀವಿ. ಚಳಿಗಾಲದ ಇಬ್ಬನಿಯ ನಡುವೆ ಸೂರ್ಯ ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಚಲಿಸಲು ಆರಂಭಿಸುತ್ತಾನೆ. ಎಲ್ಲೆಡೆ ಈ ಸಂಕ್ರಾಂತಿಯ ಸಂಭ್ರಮನ ನೀವು ನೋಡ್ಬೋದು. ಭಾರತದ ಎಲ್ಲೆಡೆ ಬೇರೆ ಬೇರೆ ರೀತಿಯಲ್ಲಿ ಈ ಹಬ್ಬನ ಸುಗ್ಗಿ, ಪೊಂಗಲ್, ಸಂಕ್ರಾಂತಿ ಅಂತೆಲ್ಲ ಆಚರಣೆ ಮಾಡ್ತಾರೆ. ಈ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸ್ತಾನೆ ಅಂತ ನಂಬಲಾಗಿದೆ. ಆದ್ದರಿಂದನೇ ರೈತರು ತಾವು ಬೆಳೆದಂಥ ಮೊದಲ ಬೆಳೆನ ಸೂರ್ಯನಿಗೆ ಅರ್ಪಿಸ್ತಾರೆ. ತರಕಾರಿಗಳ ಜೊತೆಗೆ ಹಣ್ಣನ್ನು ಕೂಡ ವ್ಯಾಪಾರ ಮಾಡಿದ ನಂತರ ಕುಂಬಳಕಾಯಿನ ಕೂಡ ನೋಡಿ ತಗೊಂಡೆ. ಬೇರೆ ದಿನಗಳಲ್ಲಿ ಬೆಲೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಈ ಹಬ್ಬದಲ್ಲಿ ಮಾತ್ರ ಕೇಳೋಕೆ ಅಸಾಧ್ಯ ಬೆಲೆಗಳು. ನಿಮಗೂ ಕೂಡ ಖಂಡಿತವಾಗ್ಲೂ ಈ ಅನುಭವ ಆಗಿರುತ್ತಲ್ವ. ಇನ್ನು ಹೂವನ್ನ ಎಷ್ಟು ಅಲಂಕಾರ ಮಾಡಿದರೂ ದೇವರಿಗೆ ಕಡಿಮೆನೆ. ಕೆಲವರು ದಿಂಡಾಗಿ ಹೂವನ್ನ ಕಟ್ಟಿ ದೇವರಿಗೆ ಅರ್ಪಿಸಿದ್ರೆ ಕೆಲವರು ಬಿಡಿ ಹೂವನ್ನು ಅರ್ಪಿಸ್ತಾರೆ ಅಲ್ವಾ. ನೋಡ್ತಾ ಇರ್ಬೋದು ಎಷ್ಟು ಥರದ ಹೂಗಳನ್ನ ನೀವಿಲ್ಲಿ ಕಾಣ್ಬೋದು ಅಂತ. ಬಹಳ ಜನ ಎಳ್ಳು, ಬೆಲ್ಲ ಎಲ್ಲದನ್ನು ಸಪರೇಟಾಗಿ ಹಬ್ಬದ ಮುಂಚೆನೇ ಕಟ್ ಮಾಡಿಕೊಂಡು ಮನೆಯಲ್ಲೇ ತಯಾರು ಮಾಡ್ಕೊಳ್ತಾರೆ. ಇನ್ನು ಕೆಲವರು ಶಾಪಲ್ಲಿ ಅದನ್ನು ಡೈರೆಕ್ಟಾಗಿ ಕೊಂಡ್ಕೊಳ್ತಾರೆ. ಇನ್ನು ಈ ಹಬ್ಬದ ಒಂದು ವಿಶೇಷ ಏನಪ್ಪ ಅಂದರೆ ರಂಗೋಲಿ. ನೀವು ಎಲ್ಲೆಡೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ನೋಡ್ಬೋದು. ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ರೇ ಈ ಬಣ್ಣ ಬಣ್ಣದ ರಂಗೋಲಿಗಳು ಎಷ್ಟು ಮನಸ್ಸಿಗೆ ಸಂತೋಷ ಕೊಡುತ್ತೆ ಗೊತ್ತಾ. ಅದರಲ್ಲೂ ಬಣ್ಣ ತುಂಬಿದಾಗಂತೂ ರಂಗೋಲಿಗೆ ಮೆರುಗೇ ಹೆಚ್ಚಾಗೋಗುತ್ತೆ. ನಾನು ನನ್ನ ಮಗಳು ಕೂಡ ಸ್ವಲ್ಪ ಈ ರಂಗೋಲಿ ಡಿಸೈನ್ ಮಾಡೋಣ ಅಂತ ಹೇಳಿ
ಬಹಳ ಸರ್ಕಸ್ ಬಿಟ್ಟು ನೋಡಿ ಈ ರೀತಿ ರಂಗೋಲಿನ ಹಾಕ್ತಾಯಿದ್ವಿ. ಅಮ್ಮ ನೀನು ಒಬ್ಬಳೇ ಮಾಡಬೇಡ, ನಾನು ಸಹಾಯ ಮಾಡ್ತೀನಿ ಅಂತ ನನ್ನ ಮಗಳು ಸಹಾಯ ಮಾಡೋದಕ್ಕಿಂತ ನನಗೆ ಡಿಸ್ಟರ್ಬ್ ಮಾಡಿದ್ದೇ ಜಾಸ್ತಿ ಆಗಿತ್ತು. ನಮ್ಮ ಪುಟ್ಕಂದಮ್ಮನ ನೋಡ್ಬೋದು, ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನೋಡಿ. ನನಗೆ ಇಷ್ಟವಾದ ಸ್ಟಾರ್ ಡಿಸೈನ್, ಪೊಂಗಲ್ ಡಿಸೈನ್ ರಂಗೋಲಿನ ಅವ್ರ ಅಮ್ಮನ ಹತ್ರ ಹಾಕಿಸ್ಕೊಂಡು ಅದರ ಜೊತೆ ಫೋಟೋಸ್ ಕೂಡ ತೆಗೆಸ್ಕೊಂಡಿದ್ದಾಳೆ ನಮ್ಮ ಶಮಿತಾ. ಮೊದಲೇ ಹೇಳ್ದಂಗೆ ಈ ಹಬ್ಬನ ಕೆಲವರು ಪೊಂಗಲ್ ಅಂತ ಮಾಡ್ತಾರೆ, ಅದರಲ್ಲೂ ಮಾಟ್ ಪೊಂಗಲ್ ಅಂತ ಮಾಡಿ ಸೂರ್ಯನಿಗೆ ಪೊಂಗಲ್ನ ಅರ್ಪಿಸ್ತಾರೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಮಕ್ಕಳಿಗೆ ಕೂಡ ರೆಡಿ ಮಾಡಿ ಪೊಂಗಲ್ನ ನೈವೇದ್ಯಕ್ಕೆ ಅಂತ ಮಡಿಯುಟ್ಟು ಮಾಡಿ ದೇವರಿಗೆ ಅರ್ಪಿಸ್ತಾರೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೂಡ ಭಗವಂತ ನೀಡ್ತಾನೆ ಅನ್ನೋ ನಂಬಿಕೆ ಇದೆ. ಪ್ರತಿಯೊಂದು ಹಬ್ಬದಲ್ಲೂ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನಪ್ಪ ಅಂದರೆ, ಮನೆ ದೇವರಿಗೆ ಮೊದಲು ಪೂಜೆ ಮಾಡಬೇಕು ಅನ್ನೋದು. ದೇವರಿಗೆ ಧೂಪ, ದೀಪ, ಆರತಿ ಎಲ್ಲನೂ ಮಾಡಿದ ನಂತರ ಎಳ್ಳು ಬೆಲ್ಲನ ಕೂಡ ದೇವರಿಗೆ ಸಮರ್ಪಿಸಿ ನಂತರ ಮನೆಯವರೆಲ್ಲ ಅದನ್ನು ಸ್ವೀಕರಿಸಬೇಕು. ಈ ಎಳ್ಳು ಬೆಲ್ಲದಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ಹುರಿಗಡಲೆ, ಇನ್ನು ಕಲರ್ ಜೀರಿಗೆ ಪೆಪ್ಪರ್ಮೆಂಟ್ ಕೂಡ ಸಿಗುತ್ತೆ. ನಾನಂತೂ ಎಳ್ಳು ಬೆಲ್ಲ ತಿನ್ನೋದೇ ಜೀರಿಗೆ ಪೆಪ್ಪರ್ಮೆಂಟ್ಗೋಸ್ಕರ. ನೀವು ಕೂಡ ಹಾಗೇನಾ? ಯಾರ್ಯಾರಿಗೆಲ್ಲ ಈ ಜೀರಿಗೆ ಪೆಪ್ಪರ್ಮೆಂಟ್ ಇಷ್ಟ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಹಬ್ಬದಲ್ಲಿ ಹೆಣ್ಮಕ್ಳು ಹೊಸ ಬಟ್ಟೆನ ಹಾಕ್ಕೊಂಡು ಎಳ್ಳು ಬೆಲ್ಲ ಬೀರೋದೇ ಒಂದು ಸಂಭ್ರಮ. ನಾನು ಕೂಡ ಸ್ವಲ್ಪ ಇಲ್ಲಿ ಕಲರ್ ಬಾಕ್ಸಸ್ನ ತೊಗೊಂಡು ಬಂದು ಎಳ್ಳು ಬೆಲ್ಲನ ತುಂಬಲಿಕ್ಕೆ ಅಂತ ಎಲ್ಲ ನೀಟಾಗಿ ಕಟ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ತಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲನೂ ತೊಗೊಂಡು ಬಂದು ಒಟ್ಟಿಗೆ ಜೋಡಿಸ್ಕೊಂಡು ನಿಧಾನವಾಗಿ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ತಾನೇ ಇದನ್ನೆಲ್ಲ ತುಂಬಿದ್ಲು. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಕ್ಕಳನ್ನ ಅಳವಡಿಸೋದ್ರಿಂದ ಅವರಿಗೂ ಸಹ ನಮ್ಮ ಸಂಪ್ರದಾಯ, ನಮ್ಮ ಪೂಜೆ ಹೇಗೆ, ಏನು, ಅದರ ಮಹತ್ವ ಏನು ಅಂತ ತಿಳಿಯುತ್ತೆ. ಅದಲ್ಲದೆ ಮಕ್ಕಳಿಗೆ ಈಗಲಿಂದನೇ ಇದು ಒಂದು ರೀತಿ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ. ಅವರ ಬಾಡಿ, ಮೈಂಡ್ ಎಲ್ಲದಕ್ಕೂ ಒಂದು ರೀತಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿದ ಥರ ಆಗತ್ತೆ. ಕೆಲವರ ಮನೆ ಸಂಪ್ರದಾಯದಲ್ಲಿ ಎಳ್ಳು ಜೊತೆಗೆ ಅವರೆಕಾಯಿ, ಎಲ್ಚಿಕಾಯಿ, ಕುಂಬಳಕಾಯಿ, ಹಾಗೆ ಕಡಲೆಕಾಯಿ ಬೀಜ, ಗೆಣಸು ಎಲ್ಲದನ್ನು ಕೂಡ ನೋಡಿ ಈ ರೀತಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಇದನ್ನು ಸಹ ನೆರೆಹೊರೆಯವರಿಗೆ ಹಂಚ್ತಾರೆ. ನಾವೆಲ್ಲ 90s ಕಾಲದ ಮಕ್ಕಳು. ಆವಾಗೆಲ್ಲ ಅಮ್ಮ ಆದವರು ಈ ರೀತಿ ಎಲ್ಲರ ಮನೆಗೂ ಹೋಗಿ ಕೊಟ್ಬಾ ಅಂತ ಹೇಳಿ ಕಳಿಸ್ತಾಯಿದ್ರು. ದಿನಗಳ ನೆನಪುಗಳೇ ಚಂದ ಅಲ್ವಾ? ನನ್ನ ಮಗಳು ಸಹ ಇದನ್ನು ಕಲಿಬೇಕು ಅನ್ನೋ ಆಸೆ ನನಗೆ ಬಹಳ ಇತ್ತು. ಆದ್ದರಿಂದ ಮೊದಲನೇ ಬಾರಿ ನಾನು ಅವಳಿಗೆ ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಹೇಳಿಕೊಟ್ಟೆ. ಎರಡನೇ ಬಾರಿಗೆ ಅವಳೇನೇ ಎಲ್ಲನೂ ಒಂದೊಂದಾಗಿ ಜೋಡಿಸ್ಕೊಂಡು ತೊಗೊಂಡೋಗಿ ಎಲ್ರಿಗೂ ಹಂಚಿದ್ಲು. ಇನ್ನು ಬಣ್ಣದ ರಂಗೋಲಿಗಳನ್ನ ನೋಡ್ತಾ ಖುಷಿ ಪಟ್ವಿ. ಬಹಳಷ್ಟೇ ಫೋಟೋಸ್ ತೊಗೊಂಡ್ವಿ. ತನ್ನ ಎಲ್ಲ ರಿಲೇಟಿವ್ಸ್, ಫ್ರೆಂಡ್ಸ್ಗೆ ತಾನೇ ಪ್ಯಾಕ್ ಮಾಡಿದಂಥ ಅವಳಿಷ್ಟಪಟ್ಟಂಥ ಬಾಕ್ಸ್ಗಳನ್ನ ಎಳ್ಳು ಬೆಲ್ಲ ತುಂಬಿ ಹಂಚಿದ್ಲು ನನ್ನ ಮಗಳು. ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಏನಪ್ಪ? ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಅಂದರೆ ಎಲ್ಲ ರೀತಿ ತರಕಾರಿಗಳನ್ನ ಹಾಕಿ ನೋಡಿ ಈ ರೀತಿ ಹುಳಿ ಮಾಡಿ ತಿಂದರೆ ಅದರ ರುಚಿನೇ ಬೇರೆ. ಗೆಣಸು, ಅವರೆಕಾಯಿ, ಎಲ್ಚಿಕಾಯಿ, ಕುಂಬಳಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿರುವಂಥ ಹುಳಿ. ಇನ್ನು ಈ ಹಬ್ಬದ ದಿನ ಮಕ್ಕಳಿಗೆ ಆರತಿ ಮಾಡ್ತಾರೆ. 9 ಅಥವಾ 11 ವರ್ಷದ ಒಳಗಿನ ಮಕ್ಕಳನ್ನ ಸಂಜೆ ಹೊತ್ತಾಗಲಿ ಅಥವಾ ಬೆಳಗ್ಗೆ ಹೊತ್ತಾಗಲಿ ಕೂರಿಸಿ ಆರತಿ ಮಾಡಿ ಈ ರೀತಿ ಕಬ್ಬು, ಎಳಚಿಕಾಯಿ, ಕಡಲೆಕಾಯಿ, ಅವರೆಕಾಯಿ, ಕಾಸು ಎಲ್ಲದನ್ನೂ ಒಂದು ಬೆಳ್ಳಿ ಲೋಟದಲ್ಲಿ ಇಟ್ಟು ಅವರಿಗೆ ಆರತಿ ಮಾಡಿ ಅವ್ರ ತಲೆ ಮೇಲೆ ಸುರಿಬೇಕು. ನಾನು ಆ ತಯಾರಿನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಸಂಪ್ರದಾಯಗಳನ್ನ ನನಗೆ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು. ಅದಕ್ಕೆ ಅಲ್ವಾ ಹೇಳೋದು, ಮನೆಯಲ್ಲಿ ಯಾವಾಗಲೂ ಹಿರಿಯರಿರಬೇಕು ಅಂತ. ಎರಡು ಕುಂಬಳಕಾಯಿ ಅಲ್ಲ, ಇದೆರಡು, ಇದು 5 ಹಾಕು, ಇದು 4 ಹಾಕು, 4 ಹಾಕು, ಇದೆರಡು. ತಂದೆ ತಾಯಿ ಎಷ್ಟೇ ಪ್ರೀತಿ ತೋರಿಸಿದ್ರು ಅಜ್ಜಿ ತಾತನ ಪ್ರೀತಿ ಮುಂದೆ ಅದು ಯಾವತ್ತಿದ್ರೂ ಕಡಿಮೆನೆ. ನನ್ನ ಮಗಳಿಗೆ ಅವ್ರ ಅಜ್ಜಿ ಬಹಳ ಫೇವ್ರೆಟ್. ನಾನು ಸಹ ಸಹಾಯ ಮಾಡ್ತೀನಿ ಅಮ್ಮ ನಿನಗೆ ಅಂತ ಹೇಳಿ ನೋಡಿ ಅವಳೇ ಎಲ್ಲದನ್ನು ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಅತ್ತೆಗೆ ಸ್ವಲ್ಪ ಕಾಟ ಕೊಟ್ಕೊಂಡು ಪ್ಯಾಕ್ ಮಾಡ್ತಾಯಿದ್ಲು.
ಈಗಿನ ಕಾಲದ ಮಕ್ಕಳು ಎಷ್ಟು ಚೂಟಿ ಇರ್ತಾರಪ್ಪ ಅಂದರೆ ಒಂದು ಸಾರಿ ಹೇಳ್ಕೊಟ್ಬಿಟ್ರೆ ಅವರೇ ಅದನ್ನು ಮತ್ತೆ ಮಾಡ್ತಾರೆ. ನಿಮ್ಮನೇಲೂ ಹೀಗೇನಾ? ಇರು ಬಾಳೆಹಣ್ಣು ಇಟ್ಬಿಟ್ಟು ಆಮೇಲೆ ಡಬ್ಬ ಇಟ್ಟು ಬಾಳೆಹಣ್ಣು ಡಬ್ಬ ನೀನು ಕುಡಿ ತಗೊಳ್ಳಿ. ಸಂಜೆ ಹೊತ್ತಿಗೆ ಎಲ್ಲ ತಯಾರಿನೂ ಮಾಡ್ಕೋಬೇಕು ಅಂತ ಹೇಳಿ ನಾವು ಒಂದು ಬೆಳ್ಳಿ ಲೋಟದಲ್ಲಿ ಎಲ್ಲದನ್ನು ತುಂಬಿ ತಯಾರಿ ಮಾಡ್ಕೊಂಡ್ವಿ. ಸಂಜೆ ನಂತರ ನನ್ನ ಮುತ್ತು ಕದ್ನಮ್ಮನ್ನು ಕೂರಿಸಿ ಕುಂಕುಮ ಇಟ್ಟು ಆರತಿ ಮಾಡಿದ್ವಿ. ಇದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಏಳಿಗೆಗಾಗಿ, ದೃಷ್ಟಿಗಾಗಿ ಇದನ್ನು ಮಾಡ್ತಾರೆ. ಮಕ್ಕಳನ್ನ ಈ ರೀತಿ ಮನೆ ಮೇಲೆ ಕೂರಿಸಿ ಕುಂಕುಮ ಇಟ್ಟು ತಾಂಬೂಲನ ಕೊಡಬೇಕು. ನಂತರ ನಾವು ಮೊದಲೇ ತಯಾರು ಮಾಡ್ಕೊಂಡಿದ್ದಂಥ ಎಲ್ಲ ಸಾಮಗ್ರಿಗಳನ್ನ ನೋಡಿ ಈ ರೀತಿ 3 ಬಾರಿ ತಲೆಯಿಂದ ಕೆಳಗಡೆ ಸುರಿಬೇಕು. ನಂತರ ನೋಡಿ ಈ ರೀತಿ ಮಕ್ಕಳನ್ನ ಹೊಸಲ ಮೇಲೆ ಕೂರಿಸಿ 3 ಬಾರಿ ಚೊಂಬಿನಲ್ಲಿ ಎಳ್ಳನ್ನು ಹಾಕಿ ದೃಷ್ಟಿ ತೆಗೆದು ಬಲಗಾಲಿಟ್ಟು ಮಕ್ಕಳನ್ನ ಒಳಗಡೆ ಕರ್ಕೋಬೇಕು. ಕೊನೆಯದಾಗಿ ಮಕ್ಕಳಿಗೆ ನೋಡಿ ಈ ರೀತಿ ಕೆಂಪು ನೀರಿನ ಆರತಿನ ಮಾಡಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆಯಲ್ಲಿ ಸಹ ಈ ರೀತಿ ಪದ್ಧತಿ ಏನಾದರೂ ಇದ್ದರೆ ನೀವು ಯಾವ ರೀತಿ ಈ ಸಂಪ್ರದಾಯನ ಪಾಲಿಸ್ತೀವಿ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ವರ್ಷದ ಮೊದಲನೇ ಹಬ್ಬ ಸಿಹಿ ತಂದಂತೆ ವರ್ಷವಿಡೀ ನಿಮ್ಮೆಲ್ಲರ ಬಾಳಲ್ಲಿ ಸಿಹಿ ತುಂಬಿರಲಿ ಅಂತ ನಾವು ಆಶಿಸ್ತೀವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.